ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. HRG ಕ್ಲಾಸಿಕ್ ಇನ್ಫೋ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಇತ್ತೀಚೆಗೆ ಆಗಿರುವಂತ ಟಿ ಕರ್ನಾಟಕ ಟಿಟಿಯಲ್ಲಿ ಆಗಿರುವಂತಹ ಪ್ರಮುಖ ಬದಲಾವಣೆ ಬಗ್ಗೆ ಕುರಿತು ನಾನು ಇಲ್ಲಿ ಮಾಹಿತಿಯನ್ನ ನೀಡ್ತಾ ಇದ್ದೀನಿ. ಎಲ್ಲರೂ ಈ ವಿಡಿಯೋವನ್ನ ಶೇರ್ ಮಾಡಿ ಮತ್ತು ನಿಮಗಿರುವಂತಹ ಅನಿಸಿಕೆಯನ್ನ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಬನ್ನಿ ಈಗ ವಿಡಿಯೋವನ್ನ ಪ್ರಾರಂಭ ಮಾಡೋಣ. ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಪೇಪರ್ ಸ್ಟೇಟ್ಮೆಂಟ್ ಅನ್ನ ತೋರಿಸ್ತಾ ಇದ್ದೀನಿ. ಈ ಪೇಪರ್ ಸ್ಟೇಟ್ಮೆಂಟ್ ಅಲ್ಲಿ ಇರುವಂತಹ ಪ್ರಮುಖ ಅಂಶ ಏನಪ್ಪಾ ಅಂದ್ರೆ, ಇನ್ನು ಮುಂದೆ ಕಂಪ್ಯೂಟರ್ ಆಧಾರಿತ ಟಿಇಟಿ ಅಂದ್ರೆ ಆಫ್ಲೈನ್ ಬದಲಾಗಿ ಆನ್ಲೈನ್ ನಲ್ಲಿ ಇನ್ನು ಮುಂದೆ ಟಿಇಟಿಯನ್ನ ನಡೆಸಬೇಕು ಅಂತಂದು ಹೇಳ್ಬಿಟ್ಟು ಶಿಕ್ಷಣ ಇಲಾಖೆ ನಿರ್ಧಾರ ಮಾಡಿದೆ. ಈ ನಿರ್ಧಾರಕ್ಕೆ ತಕ್ಕಂತೆ ಅವರು ಏನ್ ಮಾಡಿದಾರಪ್ಪ ಅಂದ್ರೆ, ಈಗಾಗಲೇ ಟೆಂಡರ್ ಅನ್ನ ಕರೀಲಿಕ್ಕೆ ಒಂದು ಬೇರೆ ಸಂಸ್ಥೆಯನ್ನ ಹುಡುಕ್ತಾ ಇದ್ದಾರೆ. ಆ ಟೆಂಡರ್ ಅನ್ನ ಕರೆದು ಅವ್ರಿಗೆ ಏಜೆನ್ಸಿ ಅವ್ರಿಗೆ ವಹಿಸಿ ಇನ್ ಮುಂದೆ ಕಂಪ್ಯೂಟರ್ ಆಧಾರಿತವಾಗಿ ಅಂದ್ರೆ ಆನ್ಲೈನ್ ಮೂಲಕ ಟಿಇಟಿಯನ್ನ ನಡೆಸಬೇಕು ಅಂತ ಇಲಾಖೆಯವರಂತೂ ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ತಕ್ಕಂತೆ ಸಾಧಕ ಬಾಧಕಗಳನ್ನು ಕೂಡ ಅಲ್ಲಿ ಚರ್ಚೆ ಮಾಡಿದ್ದಾರೆ. ಮುಖ್ಯವಾಗಿ ಆನ್ಲೈನ್ ನಡೆಸಲು ಬೇಕಾಗುವಂತ ಉಪಕರಣಗಳು ಬೇಕಾಗಬೇಕು, ಎಷ್ಟು ಬೇಕಾಗ್ತವೆ ಏನು ಅನ್ನೋದ್ರ ಬಗ್ಗೆ, ಹಾಗೆ ಪರೀಕ್ಷಾ ಪದಾಧಿಕಾರವನ್ನ ಅಭ್ಯರ್ಥಿ ಯಾರಿಗೆ ವಹಿಸಬೇಕು, ಅದನ್ನ ನೋಡ್ಕೊಳ್ಳೋದು ಯಾರು ಅನ್ನೋದನ್ನು ಕೂಡ ಈ ಲೇಖನದಲ್ಲಿ ಈ ಒಂದು ಪತ್ರಿಕೆಯಲ್ಲಿ ಬಂದಂತ ವಿಷಯನ ನಿಮಗೆ ತಿಳಿಸ್ತಾ ಇದ್ದೀನಿ. ಅಂದ್ರೆ ಇನ್ನು ಮುಂದೆ ನಾವು ಟಿಇಟಿ ಬರಿಬೇಕಾದ್ರಪ್ಪ ಅಂದ್ರೆ ಆಕಾಂಕ್ಷಿಗಳು ಯಾರ್ಯಾರಿದ್ದೀವಿ ನಾವೆಲ್ಲ ಇನ್ನು ಮುಂದೆ ಕಂಪ್ಯೂಟರ್ ಬೇಸ್ಡ್ ಸಿಬಿಟಿ ಅಂತ ಕರೀತಾರೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂತಂದು. ಇದಕ್ಕೆ ನಾವು ಸಿದ್ಧತೆಯನ್ನ ಮಾಡ್ಕೊಳ್ಳೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ನೀವು ಇನ್ ಮುಂದೆ ತಯಾರಾಗುವಂತ ಎಲ್ಲಾ ಅಭ್ಯರ್ಥಿಗಳು ತಾವು ಕೂಡ ಇನ್ ಮುಂದೆ ತಯಾರಾಗಿ ಅಂತ ತಿಳಿಸ್ತಾ, ಇನ್ನ ಮುಖ್ಯವಾಗಿ ಇನ್ನೊಂದು ಪ್ರಮುಖವಾದ ಅಂಶವನ್ನು ನಾನು ಇಲ್ಲಿ ನಿಮಗೆ ಗಮನಕ್ಕೆ ತರಕ್ ಬಯಸ್ತಾ ಇದ್ದೀನಿ. ಪೇಪರ್ ಅಲ್ಲಿ ಬಂದಿರುವಂತ ವಿಷಯ, ಕ್ರೈಸ್ಟ್ ಡಿಪಾರ್ಟ್ಮೆಂಟ್ ಅಂದ್ರೆ ನಿಮಗೆಲ್ಲ ಗೊತ್ತೇ ಇದೆ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇರುವಂತ ಖಾಲಿ ಹುದ್ದೆಗಳನ್ನ ತುಂಬಲಿಕ್ಕೆ ಅಲ್ಲಿ ಪೋಸ್ಟ್ ಗಳನ್ನ ಮೆನ್ಷನ್ ಮಾಡಿದ್ದಾರೆ. ಅವರು ನಿಮ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಿ, 1655 ಖಾಲಿ ಹುದ್ದೆಗಳು ಇದಾವೆ ಅಂತಂದು. ಇನ್ನೂ ಹೆಚ್ಚಿದಾವೆ, ಹೆಚ್ಚಾಗೇ ಇದಾವೆ. ಆದ್ರೆ ಇವರಲ್ಲಿ ನಮಗೆ ಇಲ್ಲಿ ಒಂದು ಪೇಪರ್ ಸ್ಟೇಟ್ಮೆಂಟ್ ಅಲ್ಲಿ ಇಷ್ಟು ಹುದ್ದೆಗಳನ್ನ ಮಾತ್ರ ತೋರಿಸಿದ್ದಾರೆ. ಈಗ ನಾವು ಏನ್ ಮಾಡಕಪ್ಪ ಅಂದ್ರೆ, ಆ ಎಲ್ಲಾ ಅಭ್ಯರ್ಥಿಗಳು ಯಾರ್ಯಾರು ನಾವಿಗೆಲ್ಲ ಎಲಿಜಿಬಲ್ ಆಗಿದ್ದೀವೋ ಅವರೆಲ್ಲರೂ ಏನ್ ಮಾಡ್ಬೋದಪ್ಪ ಅಂದ್ರೆ ಅದರಲ್ಲಿ ನಾವು ಕೂಡ ತಯಾರಾಗಿ ಅಂತ. ಇನ್ನೊಂದು ಪ್ರಮುಖ ಒಂದು ವಿಷಯ ಏನಪ್ಪಾ ಅಂದ್ರೆ, ಗಣೇಶ ಚತುರ್ಥಿಯ ನಂತರ ಬೇರೆ ಬೇರೆ ಇಲಾಖೆಯಲ್ಲಿರುವಂತ ಅನೇಕ ಹುದ್ದೆಗಳನ್ನ ನಾವು ಭರ್ತಿ ಮಾಡ್ತಾ ಇದ್ದೀವಿ ಅನ್ನೋದೊಂದು ಸ್ಟೇಟ್ಮೆಂಟ್ ಅನ್ನು ಕೂಡ ಸರ್ಕಾರದ ವತಿಯಿಂದ ಬಿಡುಗಡೆ ಮಾಡಲಾಗಿದೆ. ಶಿಕ್ಷಣ ಇಲಾಖೆಯಲ್ಲಿ ನನಗೆ ತಿಳಿದ ಮಟ್ಟಿಗೆ ಸುಮಾರು 80,000 ಪೋಸ್ಟ್ಗಳು ಖಾಲಿ ಇದ್ದಾವೆ. ಅದರಲ್ಲಿ ಎಷ್ಟು ಹುದ್ದೆಗಳು ಅನುಮೋದನೆ ಸಿಗುತ್ತವೋ ಏನೋ ನಮಗೆ ಇನ್ನೂ ತಿಳಿದಿಲ್ಲ. ಬಟ್ ಅದು ಗೆಜೆಟ್ ಆದ್ಮೇಲೆ ನಮಗೆ ಮಾಹಿತಿ ದೊರೆಯುತ್ತೆ. ಆದ್ರೆ ನಾವು ಅಭ್ಯರ್ಥಿಗಳು ಏನಿದೀವಿ, ಶಿಕ್ಷಕ ಆಕಾಂಕ್ಷಿಗಳು, ನಾವೆಲ್ಲ ತಯಾರಿ ಮಾಡ್ಕೊಳ್ಳೋದು ಉತ್ತಮ ಅಂತ, ಈಗಲಿದ್ದಾನೆ ತಯಾರಿ ಮಾಡ್ಕೊಳ್ಳೋದು ಬಹಳ ಉತ್ತಮ. ಯಾರು ಡೆಸ್ಪರೇಟ್ ಆಗ್ಬೇಡಿ, ಉತ್ತಮವಾಗಿ ತಮ್ಮ ಒಂದು ಅಭ್ಯಾಸ ಇರ್ಲಿ, ಸತತ ಪ್ರಯತ್ನ ಇರ್ಲಿ, ಯಾರು ಕೂಡ ಓಪನ್ನ ಕಳ್ಕೋಬೇಡಿ ಅಂತಂದು ಈ ಮೂಲಕ ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಹಾಗೆ ಮುಂದುವರೆದು ಬೇರೆ ಬೇರೆ ಇಲಾಖೆಯಲ್ಲೂ ಕೂಡ ಸಾವಿರಾರು ಹುದ್ದೆಗಳು ಖಾಲಿ ಇದಾವೆ. ಅವೆಲ್ಲವೂ ಇನ್ನು ಮುಂದೆ ನಾವು ಭರ್ತಿ ಮಾಡ್ಕೊಂತಿದ್ದೀವಿ ಅನ್ನೋದು ನಮಗೆ ತಿಳಿದು ಬಂದಿದೆ. ಎಲ್ಲರಿಗೂ ಧನ್ಯವಾದಗಳು. ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ.